ತವರೂರಲ್ಲಿ ಸಂಭ್ರಮವನ್ನು ಆಚರಿಸೋದಕ್ಕೆ ಬರ್ತಾ ಇದ್ದಾರೆ RCB. ಒಂದು ದೊಡ್ಡ ಮೆರವಣಿಗೆನೇ ನಡೆಯುತ್ತೆ. ಮನೆಯಂಗಳದಲ್ಲಿ ಗೆಲುವಿನ ಸಂಭ್ರಮಕ್ಕೆ ಮುಂದಾಗಿದ್ದಾರೆ RCB. 18 ವರ್ಷಗಳ ಬಳಿಕ ಕಪ್ಗೆ ಮುತ್ತಿಕ್ಕಿದ್ದಾರೆ ರಾಯಲ್ ಚಾಲೆಂಜರ್ಸ್. ಸೊ ನಾಳೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ತಾನೇ ನೀವು ಸೆಲೆಬ್ರೇಟ್ ಮಾಡಬೇಕಾಗಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ರೋಡ್ ಇದೆಯಲ್ಲ, ಅಲ್ಲಿ ನೀವು ಮೆರವಣಿಗೆ ಹೋಗಬೇಕು. ಜನ ಅದನ್ನು ಸಡಗರ ಸಂಭ್ರಮದಿಂದ ನೋಡಬೇಕು. ಜನ ಆ ಮೆರವಣಿಗೆಯಲ್ಲಿ ಇರಬೇಕು. ಹಾಗಾಗಿ ನಾಳೆ ಅದಕ್ಕೆ ಮೋಸ್ಟ್ಲಿ ನಾಳೆ ಸಾಯಂಕಾಲ ಅಥವಾ ರಾತ್ರಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ ಬೆಂಗಳೂರಿನಲ್ಲಿ. ಹೇಗಿದ್ದರೂ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಬರೋದಕ್ಕೆ ನಾಳೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಅಂದರೆ ಸಾಯಂಕಾಲದ ನಂತರ ಇವರು ಬೆಂಗಳೂರಿನಲ್ಲಿ ದೊಡ್ಡದಾದ ಒಂದು ಮೆರವಣಿಗೆ ಇಟ್ಕೋತಾರೆ. ಅದನ್ನು RCB ಅವರು ಅದನ್ನು ಆರ್ಗನೈಸ್ ಮಾಡ್ತಾರೆ. ಸೊ ಹಾಗಾಗಿ ಬೆಂಗಳೂರಿಗೆ ಬಂದು ಸಹಜವಾಗಿಯೇ ಎಲ್ಲ ಕನ್ನಡಿಗರ ಸಮ್ಮುಖದಲ್ಲಿ, RCBಯನ್ಸ್ ಸಮ್ಮುಖದಲ್ಲಿ ಒಂದು ಮೆರವಣಿಗೆ ಹೋಗಬೇಕು. RCB ಅವರು ಟ್ರೋಫಿ ಗೆದ್ದಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿನ ಜನ ಅಷ್ಟು 17-18 ವರ್ಷದಿಂದ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮುಂದೆ ಸೆಲೆಬ್ರೇಟ್ ಮಾಡಬೇಕಲ್ಲ, ಖಂಡಿತ ಮಾಡಲೇಬೇಕು. ಹಾಗಾಗಿ ನಾಳೆ ಅದೆಲ್ಲ ಇನ್ನು ಮುಂದಕ್ಕೆ ಬರುತ್ತೆ ಡೀಟೇಲ್ಸ್, ಯಾವಾಗ ಎಷ್ಟು ಗಂಟೆಗೆ ಏನು ಎತ್ತ ಅಂತ. ಒಟ್ಟಾರೆ ಕಲಬುರಗಿನಲ್ಲಿ, ಮಂಡ್ಯ, ಮೈಸೂರು, ರಾಮನಗರ, ಚಾಮರಾಜನಗರ ಎಲ್ಲ ಕಡೆಯಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿದೆ. ಪಟಾಕಿ ಸಿಡಿಸ್ತಾ ಇದ್ದಾರೆ, ಎಲ್ಲ ಕಡೆ ಪಟಾಕಿ ನೋಡಿ ಇಲ್ಲಿ ಹೀಗೆ ಸೆಲೆಬ್ರೇಷನ್ಸ್.